ದೇವ ಹೇ ದೇವ ಹೇ ಶಂಭುವೆ ಚೌತಿಯ ದಿನದಂದು ಲೋಕದಲ್ಲಿ ಗಣೇಶನಿಗೆ ಬಹಳ ವಿಜೃಂಭಣೆಯಿಂದ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ. ಅದನ್ನು ನೋಡುವುದಕ್ಕೋಸ್ಕರವಾಗಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ಸರಸ್ವತಿಯರು ಹೊರಟಿದ್ದಾರೆ. ಬರುವ ದಾರಿಯ ಮಧ್ಯದಲ್ಲಿ ಕೈಲಾಸಕ್ಕೆ ಬಂದು ಜಗನ್ಮಾತೆಯಾದ ಪಾರ್ವತಾದೇವಿ, ನಾವು ನಿನ್ನ ಮಗನಾದ ಗಣೇಶನ ಪೂಜೆಯು ಭೂಲೋಕದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಅದನ್ನು ನೋಡುವುದಕ್ಕಾಗಿ ನಾವು ಹೊರಟಿದ್ದೇವೆ. ನೀನು ಬರುವೆಯಾ ಎಂಬುದಾಗಿ ಆಗಲ ನಮ್ಮ ಜಗನ್ಮಾತೆಯಾದ ಪಾರ್ವತಾದೇವಿಯು, ನನ್ನ ಮಗನಾದ ಗಣೇಶನ ಪೂಜೆಯನ್ನು ನೋಡಲು ಬರುತ್ತೇನೆ ಎಂಬುದಾಗಿ ಹೊರಟಿದ್ದಾಳೆ. ಯಾವ ರೀತಿ ಎಂದರೆ ಬಿಳಿ ನಾರಿ ಮಡಿ ಸೀರೆಯನ್ನು ಉಟ್ಟು ಮರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ತ್ರಿಪುಂಡ ಭಸ್ಮವನ್ನು ಧರಿಸಿಕೊಂಡು ಕಂಡಂತಹ ಲಕ್ಷ್ಮೀ ಸರಸ್ವತಿಯರು, ಪಾರ್ವತಿ ನಮ್ಮ ಹಾಗೆ ಹೆಣ್ಣಲ್ಲವೇ, ಒಡವೆ ಆಭರಣಗಳನ್ನು ಧರಿಸಿಕೊಂಡು ಬಾ ಎಂದು ಕಿಲಕ್ಕಿಲನೆ ನಗುತ್ತಿದ್ದಾರೆ. ಈ ಮಾತನ್ನು ಕೇಳಿದಂತಹ ಜಗನ್ಮಾತೆಯಾದ ಪಾರ್ವತಾದೇವಿಯು ಶಂಕರನ ಬಳಿಗೆ ಹೋಗಿ, ಜಗದೊಡೆಯನಾದ ಶಂಕರನೇ, ನನಗೆ ಒಡವೆಗಳನ್ನು ಧರಿಸಬೇಕೆಂಬ ಆಸೆಯಾಗಿರುವುದು ಏತಕ್ಕಾಗಿ ಎಂದರೆ ಲೋಕದಲ್ಲಿ ನನ್ನ ಮಗನಾದ ಗಣೇಶನ ಪೂಜೆಯು ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. ನೋಡುವುದಕ್ಕೋಸ್ಕರವಾಗಿ ಲಕ್ಷ್ಮೀ ಸರಸ್ವತಿಯರು ಹೊರಟಿದ್ದಾರೆ. ಅದಕ್ಕೋಸ್ಕರವಾಗಿ ಅವರ ಜೊತೆಯಲ್ಲಿ ನಾನು ಹೊರಟಿದ್ದೇನೆ. ಒಡವೆ ಆಭರಣಗಳನ್ನು ಕರುಣಿಸು ಎಂಬುದಾಗಿ ಕೇಳುತ್ತಿದ್ದಾಳೆ. ಈ ಮಾತನ್ನು ಕೇಳಿದಂತಹ ಜಗದೊಡೆಯನಾದ ಪರಮಾತ್ಮನು, ಅದು ಪಾರ್ವತಿಗೆ ಒಡವೆಗಳ ಹುಚ್ಚು ಬಂದಿದೆ, ಹಿಡಿದಿದೆ, ಏನಾದರೂ ಮಾಡಿದನ್ನು ಹೋಗಲಾಡಿಸಬೇಕೆಂದು. ಪಾರ್ವತಿ, ನನ್ನ ಬಳಿಯಲ್ಲಿ ಯಾವ ಒಡವೆ ಆಭರಣಗಳು ಇಲ್ಲ. ನಾನು ತೊಡುವುದು ಚರ್ಮ, ಧರಿಸುವುದು ರುದ್ರಾಕ್ಷಿ ಭಸ್ಮ. ಇವುಗಳನ್ನು ಬಿಟ್ಟರೆ ನನ್ನ ಬಳಿಯಲ್ಲಿ ಯಾವ ಒಡವೆ ಆಭರಣಗಳು ಇಲ್ಲ ಎಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಜಗನ್ಮಾತೆಯಾದ ಪಾರ್ವತಾದೇವಿಯು, ಜಗತ್ತಿಗೆ ಒಡೆಯನಾದ ಶಂಕರನು ನೀನು, ನನ್ನ ಬಳಿಯಲ್ಲಿ ಯಾವ ಒಡವೆ ಆಭರಣಗಳು ಇಲ್ಲ ಎಂದರೆ ಊರಿನ ಜನಗಳು ಕಿಲಕಿಲನೆ ನಗುತ್ತಾರೆ. ಒಡವೆ ಆಭರಣಗಳು ಕರುಣಿಸು ದೇವ ಎಂದು ಕೇಳುತ್ತಿದ್ದಾರೆ. ಆಗಲ ಜಗದೊಡೆಯನಾದ ಶಂಕರನು ಏನಾದರೂ ತೊಂದರೆ ಕೊಡಬೇಕೆಂದು ಮನದಲ್ಲಿ ಆಲೋಚನೆಯನ್ನು ಮಾಡಿ, ಪಾರ್ವತಾದೇವಿ, ಬಳಿಯಲ್ಲಿ ಯಾವ ಒಡವೆ ಆಭರಣಗಳು ಇಲ್ಲ, ನಾನು ನಿನಗೆ ಒಂದು ಗುಲಗಂಜಿ ತೂಕದ ಭಸ್ಮವನ್ನು ಕೊಡುತ್ತೇನೆ. ಅದನ್ನು ತೆಗೆದುಕೊಂಡೇ ಹೋಗಿ ಕುಬೇರನ ಬಳಿಗೆ ಹೋಗಿ ಆ ಗುಲಗಂಜಿ ತೂಕಕ್ಕೆ ಸರಿ ಹೋಗುವ ಹಾಗೆ ಒಡವೆ ಆಭರಣಗಳನ್ನು ತೆಗೆದುಕೊಂಡು ಮಗನಾದ ಗಣೇಶನ ಪೂಜೆಗೆ ನೀನು ಹೋಗಿ ಎಂದು ಅಪ್ಪಣೆಯನ್ನು ಮಾಡಿ. ಮಾತನ್ನು ಕೇಳಿದಂತಹ ಜಗನ್ಮಾತೆಯಾದ ಪಾರ್ವತಾದೇವಿಯು ಜಗದೀಶ್ವರನ್ನು ಮಂತ್ರಿಸಿ ಕೊಟ್ಟಂತಹ ತ್ರಿಪುಲಗಂಜಿ ತೂಕದ ಭಸ್ಮವನ್ನು ತೆಗೆದುಕೊಂಡು ಕುಬೇರನ ಮನೆಗೆ ಓಡೋಡಿ ಬಂದು ಜಗನ್ಮಾತೆಯಾದ ಪಾರ್ವತಾದೇವಿಯು ಭೂಲೋಕದಲ್ಲಿನ ಕುಬೇರನ ಮನೆಗೆ ಓಡಾಡಿ ಬಂದು, ಆಸೆಯಾಗಿರುವುದು ಏತಕ್ಕೋಸ್ಕರವಾಗಿ ಎಂದರೆ ಭೂಲೋಕದಲ್ಲಿ ನನ್ನ ಮಗನಾದ ಗಣೇಶನ ಪೂಜೆಯು ಭೂಲೋಕದಲ್ಲಿ ವಿಜೃಂಭಣೆಯಿಂದ ನೆರವೇರುತ್ತಿದೆ. ನೋಡುವುದಕ್ಕೋಸ್ಕರವಾಗಿ ನಾನು ಹೊರಟಿದ್ದೇನೆ. ಒಡವೆ ಆಭರಣಗಳನ್ನು ಕೊಡುವೆಯಾ ಎಂಬುದಾಗಿ ಕೇಳುತ್ತಿದ್ದಾಳೆ.
ಕುಬೇರನು ಜಗನ್ಮಾತೆಯಾದ ಪಾರ್ವತಿಗೆ ನಮಸ್ಕರಿಸಿಬಿಟ್ಟು ಜಗನ್ಮಾತೆಯಾದ ಪಾರ್ವತಾದೇವಿ ಒಂದು ಮಾತನ್ನು ನನಗೆ ಹೇಳಿದ್ದರೆ ನಾನು ಒಡವೆ ಆಭರಣಗಳನ್ನು ಅಲ್ಲಿಗೆ ಕಳುಹಿಸಿಕೊಡುತ್ತಿದ್ದೆ. ಇಲ್ಲಿಗೆ ಏಕೆ ಬಂದೆ ತಾಯಿ ಎಂತೆಂಬುದಾಗಿ ನುಡಿಯಲಾಗ ಪಾರ್ವತಾದೇವಿ ಹೇಳುತ್ತಾಳೆ, ಕುಬೇರನೇ, ನಾನು ಅಲ್ಲಿಂದ ಬಂದರೇನಾಯ್ತು, ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡರೇನಾಯ್ತು, ನನಗೆ ಒಡವೆ ಆಭರಣಗಳನ್ನು ಕೊಡು ಎಂತೆಂಬುದಾಗಿ ಕೇಳಲಾಗ ಕುಬೇರನು ಮನೆಯಲ್ಲಿದ್ದ ಒಂದು ಮರವನ್ನು ತೆಗೆದುಕೊಂಡು ತುಂಬೆ ಒಡವೆ ಆಭರಣಗಳನ್ನು ತಂದುಕೊಂಡು ಜಗನ್ಮಾತೆಯಾದ ಪಾರ್ವತಿಯ ಮಡಿಲಲ್ಲಿ ಇದನ್ನು ಕಂಡಂತಹ ಜಗನ್ಮಾತೆಯಾದ ಪಾರ್ವತಾದೇವಿಯು, ಕುಬೇರರೇ, ನಾನು ಈ ರೀತಿಯಾಗಿ ಒಡವೆ ಆಭರಣಗಳು ಕೊಟ್ಟರೆ ನಾನು ತೆಗೆದುಕೊಂಡು ಹೋಗುವುದಿಲ್ಲ. ನನ್ನ ಗಂಡನಾದ ಜಗದೀಶ್ವರನು ಒಂದು ಕುಲಗಂಜಿ ತೂಕದ ಭಸ್ಮವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಸರಿತೂರುವ ಹಾಗೆ ಒಡವೆ ಆಭರಣಗಳನ್ನು ಕೊಟ್ಟರೆ ಮಾತ್ರ ತೆಗೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ನುಡಿಯಲಾಗ ಕುಬೇರನು ಒಂದು ತಕ್ಕಡಿಯನ್ನು ತಂದು ತಕ್ಕಡಿಯಲ್ಲಿ ಆಭರಣಗಳನ್ನು ಇಟ್ಟಿದ್ದಾನೆ. ಒಂದು ಕಡೆ ಕುಲಗಂಜಿ ತೂಕದ ಭಸ್ಮವನ್ನು ಇಟ್ಟಿದ್ದಾನೆ. ತಕ್ಕಡಿಯು ಸ್ವಲ್ಪ ತೂಕಕ್ಕೆ ಬರಲೇ ಇಲ್ಲ. ಕುಲಗಂಜಿ ತೂಕದ ಭಸ್ಮವೇ ಮೇಲಾಗಿ ಹೋಗಿಬಿಟ್ಟಿದೆ. ಕುಬೇರನು ಮನೆಯಲ್ಲಿದ್ದ ಎಲ್ಲ ಒಡವೆ ಆಭರಣಗಳನ್ನು ತಂದು ತಕ್ಕಡಿಯ ಒಳಗೆ ಹಾಕಿದ್ದಾನೆ. ತಕ್ಕಡಿಯು ಮೇಲಕ್ಕೆ ಏಳಲಿಲ್ಲ. ಕುಲಗಂಜಿ ತೂಕದ ಭಸ್ಮವೇ ಹೆಚ್ಚಾಗಿ ಹೋಗಿದೆ. ಮನೆಯಲ್ಲಿದ್ದ ಎಲ್ಲ ಒಡವೆ ಆಭರಣಗಳನ್ನು ತಂದು ಹಾಕಿದ್ದಾನೆ. ಆಗಲೂ ತಕ್ಕಡಿ ಸರಿತೂಕಕ್ಕೆ ಬರಲಿಲ್ಲ. ಏನು ಅವನ ಮನೆಯಲ್ಲಿ ಯಾವ ಒಡವೆ ಆಭರಣಗಳು ಇಲ್ಲದಂತಾಗಿದೆ. ಕುಬೇರನು ತನ್ನ ಹೆಂಡತಿಯನ್ನು ನೋಡುತ್ತಾನೆ. ಕಿವಿಯಲ್ಲಿದ್ದ ಓಲೆಯನ್ನು ಬಿಚ್ಚಿ ತಕ್ಕಡಿಯಲ್ಲಿ ಹಾಕಿದ್ದಾನೆ. ತಕ್ಕಡಿ ಸ್ವಲ್ಪ ತೂಕಕ್ಕೆ ಬರುತ್ತಿದೆ. ಕಂಡಂತಹ ಕುಬೇರನು ತನ್ನ ಹೆಂಡತಿಯ ಮೂಗಿನಲ್ಲಿದ್ದಂತಹ ಮುತ್ತೈದ ಮೂಗುತಿಯನ್ನು ತೆಗೆದು ಅದರಲ್ಲಿ ಹಾಕಿದ್ದಾನೆ. ಆಗ ತಕ್ಕಡಿ ಮತ್ತಷ್ಟು ಮೇಲಕ್ಕೆ ಬರುತ್ತಿದೆ. ಕಂಡಂತಹ ಯಾವ ಕುಬೇರನು ಮನೆಯಲ್ಲಿ ಯಾವ ಒಡವೆಗಳು ಇಲ್ಲದ ಕಾರಣಕ್ಕೋಸ್ಕರವಾಗಿ ಸಾವಿರಾರು ಜನಗಳ ಮಧ್ಯದಲ್ಲಿ ಕಟ್ಟಿದಂತಹ ಹೆಂಡತಿಯ ಮಾಂಗಲ್ಯವನ್ನು ಬಿಚ್ಚಿ ತಕ್ಕಡಿಯಲ್ಲಿ ಹೆಂಡತಿಯ ಮಾಂಗಲ್ಯವನ್ನು ಬಿಚ್ಚಿ ಹಾಕಿದ ಕ್ಷಣದಲ್ಲಿ ತಕ್ಕಡಿಯು ಭಸ್ಮದ ತೂಕಕ್ಕೆ ಸರಿಸಮನಾಗಿ ಬಿಟ್ಟಿದೆ. ಇದನ್ನು ಕಂಡಂತಹ ಜಗನ್ಮಾತೆಯಾದ ಪಾರ್ವತಾದೇವಿಯು ನನಗೆ ಒಡವೆಗಳನ್ನು ಧರಿಸಬೇಕೆಂಬ ಆಸೆ ಇತ್ತು. ಆದರೆ ಇನ್ನೊಬ್ಬರ ಹೆಂಡತಿಯ ಮಾಂಗಲ್ಯವನ್ನು ಬಿಚ್ಚಿ ಆಭರಣಗಳನ್ನು ಧರಿಸಬೇಕೆಂಬ ಆಸೆ ನನಗಿಲ್ಲ. ಜಗನ್ಮಾತೆಯಾದ ಪಾರ್ವತಾದೇವಿಯು ಆಭರಣಗಳನ್ನು ಅಲ್ಲಿಯೇ ಬಿಟ್ಟು ಕೈಲಾಸಕ್ಕೆ ಓಡೋಡಿ ಬಂದಿದ್ದಾಳೆ.